ಓಂ ನಮೋ ನಾರಾಯಣಾಯ ನಮಃ. ಇದೇನಪ್ಪ ಶ್ರೀಮನ್ ನಾರಾಯಣನ ಜಪ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಹೌದು. ಇವತ್ತು ನಾವು ಬೆಂಗಳೂರಿನಿಂದ 45 ಕಿಲೋಮೀಟರ್ ದೂರದಲ್ಲಿರುವ ಮಾಗಡಿಯ ಪಶ್ಚಿಮ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಪಯಣವನ್ನು ಬೆಳೆಸಿದ್ದೇವೆ. ಬನ್ನಿ ನಮ್ಮ ಟೆಂಪಲ್ ರನ್ ಹೇಗಿತ್ತು ಅಂತ ನಿಮಗೆಲ್ಲ ಹೇಳ್ತೀವಿ. ಇಲ್ಲಿಂದ ಹೊರಟ ನಾವು ನಮ್ಮ ಮೊದಲನೇ ಸ್ಟಾಪ್ ಕೊಟ್ಟಿದ್ದು ಹಾಸನ ರಸ್ತೆಯಲ್ಲಿರುವ ಪ್ರಸಿದ್ಧ ಹೋಟೆಲ್ ಆದ ಸಂಭ್ರಮದಲ್ಲಿ. ಸಂಭ್ರಮ ಹೋಟೆಲ್ನಲ್ಲಿ ತಿಂಡಿ ಮುಗಿಸಿಕೊಂಡು ನಮ್ಮ ಪಯಣ ಸಾಗಿದ್ದು ಮಾಗಡಿಯ ರಸ್ತೆ ಕಡೆಗೆ. ಯಾವುದೇ ಟ್ರಾಫಿಕ್ ಇಲ್ಲದೆ, ಯಾವುದೇ ವಾಹನಗಳ ದಟ್ಟಣೆ ಇಲ್ಲದೆ ಹಳ್ಳಿಗಾಡಿನಲ್ಲಿ ನಮ್ಮ ಪಯಣ ಸರಾಗವಾಗಿ ಸಾಗಿತ್ತು. ಕೇವಲ 30 ನಿಮಿಷಗಳಲ್ಲಿಯೇ ನಾವು ಮಾಗಡಿಯ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನವನ್ನು ತಲುಪಿದೆವು. ಇದೊಂದು ಅದ್ಭುತವಾದ ಪುರಾತನ ಚೋಳರ ಕಾಲದ ದೇವಸ್ಥಾನವಾಗಿದ್ದು, ಇದನ್ನು ವಿಜಯನಗರ ಸಾಮ್ರಾಜ್ಯದ ದೊರೆಯಾದ ಶ್ರೀಕೃಷ್ಣ ದೇವರಾಯನು ಜೀರ್ಣೋದ್ಧಾರ ಮಾಡಿದ್ದಾನೆ. ಇದರಲ್ಲಿರುವಂತಹ ಕಲ್ಲಿನ ಶ್ರೀರಂಗನಾಥ ಸ್ವಾಮಿಯ ಮೂರ್ತಿಯು ಪ್ರತಿ ವರ್ಷವೂ ಬೆಳೆಯುತ್ತದೆ ಎಂಬ ಪ್ರತೀತಿಯೂ ಕೂಡ ಇದೆ. ಕೇವಲ ಶ್ರೀರಂಗನಾಥ ಸ್ವಾಮಿ ಅಲ್ಲದೆ ಈ ದೇವಸ್ಥಾನದಲ್ಲಿ ಗರುಡ, ರಾಮ, ಸೀತಾ ಹಾಗೂ ಆಂಜನೇಯ, ಹನುಮಂತ, ಅನ್ನಪೂರ್ಣೇಶ್ವರಿ ದೇವಸ್ಥಾನಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಇದಕ್ಕೆ ಹೊಂದಿಕೊಂಡಂತೆ ಒಂದು ಪುಟ್ಟ ಕಲ್ಯಾಣಿಯನ್ನು ನಾವು ನೋಡಬಹುದಾಗಿದೆ. ಇದೊಂದು ಅದ್ಭುತವಾದ ದೇವಾಲಯವಾಗಿದ್ದು, ಮಂದ ಬೆಳಕಿನ ದೀಪಗಳಲ್ಲಿ ಶ್ರೀಮನ್ನಾರಾಯಣನ ದರ್ಶನ ಮಾಡುವುದೇ ಕಣ್ಣಿಗೆ ಹಬ್ಬ ಬಿಡಿ. ತಿರುಪತಿಗಂತೂ ಹೋಗ್ಲಿಕ್ಕಾಗಲ್ಲ, ಅಟ್ಲೀಸ್ಟ್ ಇಲ್ಲಿರುವಂಥ ತಿರುಮಲನ ದರ್ಶನನಾದರೂ ನೀವು ಪಡೆಯಬಹುದು. ಯಾಕಂದರೆ ಇಲ್ಲಿನ ಮೂರ್ತಿಯು ಕೂಡ ತಿರುಪತಿ ತಿರುಮಲೇಶ್ವರನಂತೆಯೇ ಇದೆ. ನಿಮಗೂ ಕೂಡ ಸಮಯವಿದ್ದರೆ ಒಮ್ಮೆ ಮಾಗಡಿಯಲ್ಲಿರುವಂತಹ ಈ ಪುರಾತನ ಕಾಲದ ದೇವಸ್ಥಾನಕ್ಕೆ ಭೇಟಿ ನೀಡಿ. ಹೀಗೆ ಸಾಗಿ ನಮ್ಮ ಪಯಣವು ದೇವಸ್ಥಾನವನ್ನು ಮುಗಿಸಿಕೊಂಡು ಹಾಗೆಯೇ ದಾರಿಯಲ್ಲಿ ಸಾಗುತ್ತಾ ನೆಲಮಂಗಲದ ರಾಘವೇಂದ್ರ ವೈಭವದಲ್ಲಿ ಊಟ ಮುಗಿಸ್ಕೊಂಡು ನಾವು ನಮ್ಮ ಮನೆಯ ಕಡೆಗೆ ಹೊರಟಿದ್ದೆವು. ಇದು ನಮ್ಮ ಇವತ್ತಿನ ಟೆಂಪಲ್ ರನ್ ಆಗಿತ್ತು. ನಿಮಗೂ ಕೂಡ ದೇವಸ್ಥಾನಗಳ ಬಗ್ಗೆ ಆಸಕ್ತಿ ಇದ್ದರೆ ದಯವಿಟ್ಟು ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಇಂತಹ ಹಳೆಯ ಇತಿಹಾಸ ಪುರಾತನ ಕಾಲದ ದೇವಸ್ಥಾನಗಳಿಗೆ ಭೇಟಿ ಕೊಡಿ. ಧನ್ಯವಾದಗಳು.